ನನ್ನ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತೀನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಇವತ್ತಿನ ಪವರ್ ಫೋಕಸ್ನಲ್ಲಿ ನಾವು ಹಲವು ವಿಚಾರಗಳನ್ನು ಚರ್ಚೆ ಮಾಡೋಣ. ಆದರೆ ಈ ಕ್ಷಣಕ್ಕೆ ನಾವು ಚರ್ಚೆ ಮಾಡಲೇಬೇಕಾಗಿರುವಂಥ ಒಂದು ವಿಚಾರ ಅಂತಂದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ದಿನನಿತ್ಯದ ಜೀವನ ನಡೆಸಬೇಕು ಅಂತ ಹೇಳಿ ಒಂದು ತಳ್ಳೋ ಗಾಡಿಯನ್ನು ಇಟ್ಕೊಂಡು ಅಥವಾ ಒಂದು ಸಣ್ಣ ಅಂಗಡಿನ ಇಟ್ಕೊಂಡು ಅಲ್ಲಿ ಹೂವು, ಹಣ್ಣು, ತರಕಾರಿಗಳನ್ನು ಮಾರಾಟ ಮಾಡಿಕೊಂಡು, ಹಾಲು, ಸಿಗರೇಟು, ಪಾನ್, ಬೀಡಾಗಳನ್ನು ಮಾರಾಟ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥ ತೀರಾ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಒಂದು ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿದೆ. ಅದು ಬೆಂಗಳೂರಿನಲ್ಲಿ ಬೇರೆ ಬೇರೆ ಊರುಗಳಿಂದ ಜೀವನ ಕಟ್ಕೋಬೇಕು ಅಂತ ಬರ್ತಾರೆ. ಬೆಂಗಳೂರಿನ ಈ ಜನ ಸಮೂಹಕ್ಕೆ ಸರಿಯಾದಂಥ ಸಪ್ಲೈಗಳನ್ನು ಕೊಡೋದ್ರಲ್ಲಿ ಈ ಸಮೂಹ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಆದರೆ ಅವ್ರ ಮೇಲೆ ಈಗ GST ಟ್ಯಾಕ್ಸು ಅಂತ ಶಾಕ್ ಕೊಡಲಾಗಿದೆ. ಟ್ಯಾಕ್ಸ್ನ ಬರೆ ಅವ್ರ ಮೇಲೆ ಹಾಕಲಾಗಿದೆ. 40 ಲಕ್ಷಕ್ಕೂ ಅಧಿಕ ಟ್ರಾನ್ಸಾಕ್ಷನ್ ಆಗಿರುವಂತಹ ಅಂಗಡಿ ಮಾಲೀಕರುಗಳಿಗೆ ಈಗ ಟ್ಯಾಕ್ಸ್ ಹಾಕಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ, ಇವತ್ತೊಬ್ಬ ವ್ಯಾಪಾರಿಗೆ 1 ಕೋಟಿ ರೂಪಾಯಿ ಟ್ಯಾಕ್ಸು ಅಂತ ನೋಟಿಸ್ ಬಂದಿದೆ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ಪವರ್ ಫೋಕಸ್. GSTಯ ಹೊರಗೆ ಈಗ ರಾಜ್ಯದ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. IT ಸಿಟಿಯ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈಗ GST ಟ್ಯಾಕ್ಸು ಅಂತ ಹೇಳಿ ಒಂದು ರೀತಿ ಗುಮ್ಮನನ್ನು ಬಿಟ್ಟಿದೆ ಇಲಾಖೆ. 40 ಲಕ್ಷ ವ್ಯಾಪಾರ ಯಾರ್ಯಾರು ಮಾಡಿದಾರೋ ಅವರು GSTಯನ್ನು ನೋಂದಣಿ ಮಾಡಬೇಕು. ರಾಜ್ಯದಲ್ಲಿ 14,000ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ. ನಿಮ್ಮ ಅಂಗಡಿನಲ್ಲಿ 40 ಲಕ್ಷಕ್ಕೂ ಅಧಿಕ ವಹಿವಾಟಾಗಿದೆ, ನಿಮ್ಮದು GST ಇಲ್ಲ, ಹಾಗಾಗಿ ನೀವು ಫೈನ್ ಕಟ್ಟಬೇಕು ಮತ್ತು ಟ್ಯಾಕ್ಸ್ ಕಟ್ಟಬೇಕು ಅಂತ ಕಾಂಡಿಮೆಂಟ್ಸು, ಹಾಲು, ಟೀ ಶಾಪು, ಹಣ್ಣು, ಹೂವಿನ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಾಟ್ಸಾಪಲ್ಲೇ ನೋಟಿಸನ್ನು ಕಳಿಸ್ಬಿಟ್ಟಿದ್ದಾರೆ. ವ್ಯಾಪಾರಿಗಳು ಪಾಪ ಅಳುತ್ತಿದ್ದಾರೆ. ನಾವೆಲ್ಗೆ ಹೋಗೋಣ, ಲಕ್ಷ ಲಕ್ಷ. ಅಲ್ಲಿ ಉಳ್ಳಾಲದೊಬ್ಬ ಹಾಲು ವ್ಯಾಪಾರಿಗೆ ಎಷ್ಟು ಗೊತ್ತಾ GST ನೋಟಿಸು? 1,03,00,000. ಒಬ್ಬ ಹಾಲು ವ್ಯಾಪಾರಿಗೆ 1,03,00,000 ರೂಪಾಯಿ ನೀವು GST ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಟೋಟಲ್ ಫೈನ್ ಎಲ್ಲ ಸೇರಿ ಕಟ್ಟಬೇಕು ಅಂತ ನೋಟಿಸ್ ಬಂದಿದೆ. ಅವರು ಕಣ್ಣೀರಿಡ್ತಿದ್ದಾರೆ. 1 ಕೋಟಿ ಇದ್ದಿದ್ರೆ ನಾನು ಅಂಗಡಿ ಹಾಕಿಟ್ಕೊತಿದ್ದೆ, 1 ಕೋಟಿ ಟ್ಯಾಕ್ಸ್ ಕಟ್ಟಿ ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಅಂತ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅನ್ಸುತ್ತೆ. ನೋಡಿ, ಭಯ ಆಯ್ತು. ಇದು ಯಾಕೆ ಅಂದ್ರೆ ಇಷ್ಟೊಂದು ಅಮೌಂಟ್ ನಾವು ಹಾಲಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ. ಟ್ರಾನ್ಸಾಕ್ಷನ್ ಮಾಡೋದು ನಮಗೆ ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಕಮಿಷನ್ ಕಡಿಮೆ ಇದೆ. ಹಾಲಲ್ಲಿ ನಮಗೆ GST ಬರಲ್ಲ. ಇಷ್ಟು ಅಮೌಂಟ್ಗೆ ಇವರು ಫೋನ್ ಪೇ, ಪೇಟಿಎಂ ಟ್ರಾನ್ಸಾಕ್ಷನ್ ಇಂದ ಇಷ್ಟು ದುಡ್ಡು ನೀವು ಬಂದಿದೆ, ಇದಕ್ಕೆ ನೀವು ಎಷ್ಟು ಕಟ್ಟಬೇಕು ಅಂತ ಅದನ್ನ ನಮಗೆ ಇನ್ನೂ ಮೆನ್ಷನ್ ಮಾಡಿಲ್ಲ, ಅದು ಕರೆಕ್ಟ್ ಆಗಿ ಹೇಳಿಲ್ಲ. ಇದ್ರ ಬಗ್ಗೆ ನಮಗೆ ಹಿಂದೆನೆ ಏನೋ ಹೇಳಿದ್ರೆ ನಾವು ಅದ್ರ ಬಗ್ಗೆ ನಡ್ಕೊಂಡಿರಿವಿ ಮೇಡಮ್. ಈಗ ಒಂದೇ ಸಲ ಇಷ್ಟು ಬಂದಿರೋದ್ರಿಂದ ನಮ್ಗೆ ಒಂಥರ ಭಯದಲ್ಲೇ ಇದ್ದೀವಿ. ನಾವು ಯಾವ ತರ ಮಾಡ್ಬೇಕು, ಇದು ಮುಂದಕ್ಕೆ ಹೆಂಗೆ ಅಂತ ಇನ್ನು ಗೊಂದಲದಲ್ಲಿ ಇದ್ದೀವಿ. 5ನೇ ತಾರೀಕು ಬಂದಿರೋದು ನೋಟಿಸ್. ಆಮೇಲೆ ಮೊಬೈಲಲ್ಲೂ ಕಳ್ಸಿದ್ದಾರೆ ಅವರು ನೋಟಿಸು, ಪೋಸ್ಟಲ್ ಬಂದಿದೆ. ಸಣ್ಣ ಪುಟ್ಟ ನಮ್ಮಂತವರಿಗೆ ಟ್ಯಾಕ್ಸ್ ಅನ್ನೋದೇ ಬೇಕಾಗಿಲ್ಲ ಮೇಡಮ್. ಇವ್ರು ಮುಂಚೆನೆ ಈ ತರ ಬರ್ತದೆ ಅಂದ್ರೆ ನಾವ್ ಯಾವ್ದೋ ಮುಂಚೆ ಹೆಂಗೆ ಕ್ಯಾಶ್ ಅಲ್ಲಿ ಡೆಲಿವರಿ ಮಾಡ್ತಾ ಇದ್ದೋ ಅದೇ ತರ ನಾವ್ ಮಾಡ್ತಾ ಇದ್ದೋ. ಈಗ ಇದು UPI, GPI ಇವೆಲ್ಲ ಹಾಕೊಂಡು ನಮ್ಮಂತ ಬಡವರಿಗೆ ಕಷ್ಟ ಆಗುತ್ತೆ. ನಾವು ಬೆಂಗಳೂರು ಜೀವನದಲ್ಲಿ ಮಕ್ಳು ನೋಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಬೆಳಗ್ಗೆ 4:15ಗೆ ಎದ್ದು ಹಾಲು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿ ಇದೆಲ್ಲ ನೋಡಿದ್ರೆ ನಮ್ಗೊಂಥರ ಏನು ಬೇಡವೇ ಬೇಡ, ಬೆಂಗಳೂರು ಜೀವನನೇ ಬೇಡ ಅನ್ನಿಸ್ತಾ ಇದೆ. ಭಯ ಆಯ್ತು. ಇದೆ ಏನ್ ಮಾಡ್ತಾರೆ ಒಬ್ಬ ಸಣ್ಣ ವ್ಯಾಪಾರಿ? ಅವನಿಗೇನ್ ಮಾಡೋದಕ್ಕೆ ಸಾಧ್ಯ? ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟೋದಕ್ಕೆ ಅವನಿಗೆ ಸಾಧ್ಯನಾ? ಸಾಧ್ಯ ಇಲ್ಲ ನಮಗೆ ಅಂತ ಹೇಳಿ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಒಂದಾಗಿ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದಲ್ಲ, ಎರಡಲ್ಲ, 3 ದಿನಗಳ ಕಾಲದ ಪ್ರೊಟೆಸ್ಟ್ ಅನ್ನ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಮಾಡ್ತಿದ್ದಾರೆ. ಹಾಗಾಗಿ 3 ದಿನಗಳ ಕಾಲ ಈ ಪ್ರತಿಭಟನೆ ನಡೆಯುತ್ತೆ. ಜುಲೈ 23, 24 ಮತ್ತು 25. ಈ 3 ದಿನ ಅಂಗಡಿಗಳಲ್ಲಿ ಹಾಲು ಸಿಗಲ್ಲ, ಗುಟ್ಕಾ, ಸಿಗರೇಟು, ಪಾನ್ ಮಸಾಲ ಮಾರಾಟ ಇರಲ್ಲ. ಬೇಕರಿ, ಕಾಂಡಿಮೆಂಟ್ಸು, ಸಣ್ಣ ಅಂಗಡಿಗಳು ಯಾವುದೂ ಕೂಡ ಅವತ್ತು ಕಾರ್ಯನಿರ್ವಹಿಸಲ್ಲ. ಜುಲೈ 23ಕ್ಕೆ ಹಾಲು, 24ಕ್ಕೆ ಗುಟ್ಕಾ, ಸಿಗರೇಟ್, ಪಾನ್ ಮಸಾಲ, 25ಕ್ಕೆ ಬೇಕರಿ, ಕಾಂಡಿಮೆಂಟ್. ವ್ಯಾಪಾರಿಗಳು ನಾವು ಬಂದ್ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಇದೇ ಶುಕ್ರವಾರ ಅಂಗಡಿಯನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ, ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ಕೂರ್ತೀವಿ ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಪ್ರೊಟೆಸ್ಟ್ ಬಿಟ್ಟು ಅವರಿಗೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಏನು ಮಾಡೋದಕ್ಕಾಗಲ್ಲ, ಟ್ಯಾಕ್ಸ್ ಕಟ್ಟೋದಕ್ಕಂತೂ ಆಗಲ್ಲ. ಅಥವಾ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಬೇಕಾಗಿದೆ. ಈ ಸಂದರ್ಭದಲ್ಲಿ ಅದನ್ನು ಕೊಡುವ ಪ್ರಯತ್ನ ಕೂಡ ನಾವು ಮಾಡೋಣ. ಸರ್, GST ಟ್ಯಾಕ್ಸು, ಸಣ್ಣ ಪುಟ್ಟ ವ್ಯಾಪಾರಿ ಒಂದು ಸಣ್ಣ ಬೇಕರಿ ಇಟ್ಕೊಂಡಿರ್ತಾನೆ, 2,000 ಅವನಿಗೆ ಲಾಭ, ಅದ್ರಲ್ಲಿ ತಗೊಂಡೋಗಿ ಮನೆಗೆ ಅಕ್ಕಿ ತಗೊಂಡೋಗ್ತಾನೆ, ಆ ತರಕಾರಿ ತಗೊಂಡೋಗ್ತಾನೆ, ಊಟ ಮಾಡ್ತಾನೆ. ಅವನಿಗೆ ಒಂದ್ಸಲ 40 ಲಕ್ಷ, 20 ಲಕ್ಷ, 10 ಲಕ್ಷ ಅಂತಂದ್ರೆ 1 ಲಕ್ಷ ಅಂತಂದ್ರೂ ಕಷ್ಟನೇ ಸರ್ ಅಟ್ ಎ ಟೈಮ್. ನೋಡಿ, ಇವತ್ತು ಇದು ಕಗ್ಗಂಟು ಆಗಿದೆ ಅಂತ ಹೇಳ್ತೀವಿ. ಎಸ್, ರಿಟೈಲರ್ ಏನಿದ್ದಾನೆ, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರಿದ್ದಾರೆ, ಈ ಸ್ಟ್ರೀಟ್ ಸೈಡ್ ವೆಂಡರ್ಸ್, ನಾವು ರಸ್ತೆ ಬದಿಯ ವ್ಯಾಪಾರಿಗಳಂತ ಏನು ಕರಿತೀವಿ,
ಅವರಿಗೆ ಮಾತ್ರ ಅಲ್ಲ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾವು ಹೇಳ್ತೀವಿ. ಅನ್ಆರ್ಗನೈಸ್ಡ್ ಸೆಕ್ಟರ್ ಇವರೆಲ್ಲ. ಇಟ್ ಈಸ್ ನಾಟ್ ಈಸಿ. ಈಗ ಗಾಬರಿ ಏನಂದರೆ, ಈಗ ಬಂದ ನೋಟಿಸ್ಗಳಿದ್ದಾವಲ್ಲ, ಇದೆಲ್ಲ ರಿಕವರಿ ಮಾಡುವ ನೋಟಿಸು ಅಂತ ಎಣಿಸ್ಕೊಂಬಿಡಿ. ಇದೆಲ್ಲ ಒಮ್ಮೆ ವಿಡ್ರಾ ಮಾಡ್ಕೋತಾರೆ ನಾರ್ಮಲಿ. ಈ ಸಲದವರೆಗೆ ಮನ್ನಾ ಮಾಡಿದ್ದೀವಿ, ಬಟ್ ಇನ್ನು ಮುಂದೆ ನೀವು ಈ ರೀತಿ ಮಾಡಬೇಕಾಗತ್ತೆ ಅನ್ನುವ ಸಿಸ್ಟಮ್ ಬರುತ್ತೆ. ಬಟ್ ನೀವು ಡಿಮಾನಿಟೈಸೇಷನ್ ನೆನ್ಪಿಟ್ಕೊಳ್ಳಿ. ಒಮ್ಮೆ ಡಿಮಾನಿಟೈಸೇಷನ್ ಆದಾಗ, ಈ ಸಿಸ್ಟಮ್ಗಳು ಇಂಪ್ಲಿಮೆಂಟೇಷನ್ ಆದಾಗ ಜನಸಾಮಾನ್ಯ ಎಣಿಸಿದ್ದು ಏನಂದರೆ, ಒಳ್ಳೇದಾಯಿತು, ನಮ್ಮ ಹತ್ರ ಏನಿಲ್ಲ ಕಳ್ಕೊಳ್ಳೋದು ದೊಡ್ಡವರದ್ದು ಹೋಯಿತು ಅಂತ ಖುಷಿಪಟ್ಟಿದ್ದಿದೆ. ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡುವಾಗ, ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವಾಗ, ಈ UPI, ಫೋನ್ಪೇ, ನಿಮ್ಮ ಪೇಟಿಎಮ್ಗಳು ಬಂದಾಗ, ಸಿಸ್ಟಮ್ಗಳು ಬಂದಾಗ ಜನಗಳು ಈಸಿ ಪ್ರೋಸೆಸ್ ಅನ್ನೋದನ್ನು ಉಪಯೋಗಿಸ್ಕೊಂಡ್ಬಿಟ್ರು. ಇದು ತುಂಬ ಈಸಿ. 5 ನಿಮಿಷಕ್ಕೆ ಟಕ್ ಅಂತ ಸೌಂಡ್ ಬರುತ್ತೆ, ದುಡ್ಡು ಬರುತ್ತೆ, ಚೇಂಜ್ ಕೊಡೋದಿಲ್ಲ, ಏನಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ನಿಮ್ಮ ಫೋನಿಂದ ನನ್ನ ಫೋನಿಗೆ, ನನ್ನ ಫೋನಿಂದ ಅವನ ಫೋನಿಗೆ. ಮೋದಿ ಸರ್ಕಾರ ಮಾಡಿದ ಮೊದಲ ಕೆಲಸ ಏನು ಹೇಳಿ? ಮೋದಿ ಈಗಲೂ ಹೇಳ್ತಾರೆ ಡಿಜಿಟಲೈಸೇಷನ್ ಅಂತ ಹೇಳ್ತಾರೆ. ನಾನೆಲ್ಲ ಡಿಜಿಟಲೀಕರಣ ಮಾಡಿದ್ದೀನಿ, ಅತ್ಯಾಧುನಿಕ ರೀತಿಯ ಸಿಸ್ಟಮ್ಗಳನ್ನು ತಂದಿದ್ದೀನಿ ಅಂತ ಹೇಳ್ತಾರೆ. ಯಾವಾಗಲೂ ಹೇಳ್ತಾರೆ. ನಾನು 3G ಇಂದ 2G ಇಂದ 3G ಇಂದ 5G ಮಾಡಿದ್ದೀನಿ. ಎಷ್ಟು GB ಫ್ರೀ ಕೊಟ್ಟಿದ್ದೀನಿ? ದಿನಕ್ಕೆ 1.5 GB ಫ್ರೀ ಕೊಟ್ಟಿದ್ದೀನಿ. ಏನಕ್ಕೆ ಕೊಟ್ಟಿದ್ದಾರೆ ಅಂತ ಯಾರು ಕೇಳಲಿಲ್ಲ. ಎವ್ರಿಬಡಿ ಎಂಜಾಯ್ಡ್. ಒಂದು ನೆನ್ಪಿಟ್ಕೊಳ್ಳಿ, ಯಾವುದು ಫ್ರೀ ಬರುತ್ತೋ ಅದರ ಹಿಂದೆ ಏನೋ ಒಂದು ಇರುತ್ತೆ ಅನ್ನೋದು. ಈಗ ನಿಮ್ಮ ಭಾಗ್ಯಗಳಿದ್ದಾವಲ್ಲ, ಸಿದ್ದರಾಮಯ್ಯ ಅವರು ಫ್ರೀ ಕೊಡ್ತಾರೆ ಅಂತ ಇದ್ದರೆ, ಆ ಭಾಗ್ಯಗಳ ಹಿಂದೆ ಏನೋ ಇರುತ್ತೆ ಅಂತ. ಎನಿಥಿಂಗ್ ಕಮ್ಸ್ ವಿತ್ ಫ್ರೀ ಆರ್ ಈಸಿಲಿ, ದರ್ ಇಸ್ ಸಮಥಿಂಗ್ ಬಿಹೈಂಡ್ ಇಟ್ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಇದು ಇದೆಲ್ಲ, ಈ ಸಿಸ್ಟಮ್ ಇದೆಲ್ಲ ಇವತ್ತು ಮಾಡ್ತಾ ಇರೋದು, ಇದು ಯೂಸ್ ಟು ಇಟ್. ನೀವು ಅದಕ್ಕೆ ಒಗ್ಗಿಕೊಳ್ಬೇಕು. ಸಿಸ್ಟಮ್ ಒಳಗಡೆ ನಿಮ್ಮನ್ನು ತರಬೇಕು. ಒಮ್ಮೆಲೆ ತರಲಿಕ್ಕಾಗಲ್ಲ, ಯಾರನ್ನು ಒಮ್ಮೆಲೆ ತರಲಿಕ್ಕಾಗಲ್ಲ. ಸಿಸ್ಟಮ್ ಒಳಗಡೆ ಬಂದಾಗ, ನೀವೀಗ ಜನ್ ಧನ್ ಅಂತ ಮಾಡಿದ್ರು, ಜನ್ ಧನ್ ಯೋಜನೆ. ನೀವು ಬ್ಯಾಂಕ್ ಅಕೌಂಟ್, 0 ರೂಪೀಸ್ ಬ್ಯಾಂಕ್ ಅಕೌಂಟ್. ನಿಮಗೆ ನಿಮ್ಮ ಬ್ಯಾಂಕಲ್ಲಿ ನೀವು ದುಡ್ಡು ಹಾಕಬೇಕು, ಇಷ್ಟರಲ್ಲಿ ಓಪನ್ ಆಗಬೇಕು, ಇಷ್ಟೆಲ್ಲ ಇತ್ತು. ವಾಟ್ ದೇ ಡನ್, ಇಟ್ಸ್ ಎ ಜನ್ ಧನ್ 0 ರೂಪೀಸ್ ಬ್ಯಾಂಕ್ ಅಕೌಂಟ್. ಎವ್ರಿಬಡಿ ಓಪನ್ ಬ್ಯಾಂಕ್ ಅಕೌಂಟ್. ಈ ಧೀರುಭಾಯ್ ಅಂಬಾನಿ ನಿಮಗೆ ಗೊತ್ತಿದೆನೋ ಗೊತ್ತಿಲ್ಲ, ರಿಲಯನ್ಸ್ 500 ರೂಪಾಯಿಗೆ ಫೋನ್ ತಂದು ಕೊಟ್ಟರು, ದುನಿಯಾ ಮುಟ್ಟಿ ಮೇ ಅಂತ. 500 ರೂಪಾಯಿಗೆ. ರೋಡ್ ಸೈಡ್ ಸ್ಟ್ರೀಟ್ ವೆಂಡರ್ಸ್ ಆಲ್ಸೋ ಸ್ಟಾರ್ಟೆಡ್ ಯೂಸಿಂಗ್. ಹೂ ಇರೋರು, ಹಾಲಿನವರು, ಇವತ್ತು ಏನೇನು ನಾವು ರಿಟೇಲರ್ ಹೇಳ್ತೀವಲ್ಲ, ಎಷ್ಟು ಬೇಕು ಏನು ಬೇಕು ಅಂತ. ಬಿಕಾಸ್ ಅದರ ಇಂಟೆನ್ಷನ್ ಫ್ರೀ ಕೊಡೋದಲ್ಲ, ನಿಮಗೆ ಮೊಬೈಲ್ ಯೂಸ್ ಮಾಡೋದನ್ನು, ಆ ಚಟವನ್ನು ನಿಮಗೆ ಚಟವನ್ನು ಹತ್ತಿಸುವುದು, ಮತ್ತೆ ನೀವು ಆ ಸಿಸ್ಟಮ್ ಒಳಗಡೆ ನಿಮ್ಮನ್ನು ತರೋದು. ಸಿ ವಾಟ್ ಮೋದಿ ಗವರ್ಮೆಂಟ್ ಈಸ್ ಡನ್. ಫಸ್ಟ್ ಇಲ್ಲಿ ಏನು ಮಾಡಿದಂದರೆ, ಈಗ ಮಾಡ್ತಾ ಇರೋದು, ನಾನು ಈಗಲೂ ಹೇಳ್ತೀನಿ, ಈ ಎಲ್ಲ 1 ಕೋಟಿದು ಬಂದಿರುತ್ತೆ, ಕೆಲವರಿಗೆ 40 ಲಕ್ಷದ್ದು ಬಂದಿರುತ್ತೆ, ಕೆಲವರಿಗೆ 20 ಲಕ್ಷದ್ದು ಬಂದಿರುತ್ತೆ, ಕೆಲವರು ಲೈಫ್ ಲಾಂಗ್ ಅಷ್ಟು ದುಡ್ಡೇ ನೋಡಿರ್ಲಿಕ್ಕಿಲ್ಲ, ಅಷ್ಟು ದೊಡ್ಡ ನೋಟಿಸು ಅವರಿಗೆ ಬಂದಿರುತ್ತೆ. ಬಟ್ ಈ ಎಲ್ಲ ನೋಟಿಸ್ಗಳು ವಿಡ್ರಾ ಆಗ್ತವೆ. ಏನಕ್ಕೆ ಹೇಳಿ? ದರ್ ಈಸ್ ನೋ ಬುಕ್ಸ್ ಆಫ್ ಅಕೌಂಟ್. ಪೇಟಿಎಮ್ ಅಲ್ಲಿ ದುಡ್ಡು ಬಂದಿದ್ದು ಬಿಟ್ಟರೆ ಇದು ಅನ್ಆರ್ಗನೈಸ್ಡ್ ಸೆಕ್ಟರ್. ಈಗ ನೀವು ಒಂದು ಅಂಗಡಿಗೆ ಹೋದರೆ, ಬಿಡಿ ಅಂಗಡಿ, ಪಾನ್ ಬಿಡ ಅಂಗಡಿ ಅವನಿಗೆ ಹೋದರೆ, ಅವನ ಅಂಗಡಿಯಲ್ಲಿ ಯಾವ ಬುಕ್ ಇಟ್ಟಿರ್ತಾನೆ ಅವನು, ಎಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ, ಎಲ್ಲಿಂದ ಸೇಲ್ ಮಾಡಿದ್ದೀನಿ, ಯಾವ ಗೂಡ್ಸು, ಬೀಡಿ ಮಾಡಿದಾನೋ, ಸಿಗರೇಟ್ ಮಾಡಿದಾನೋ, ಗುಡ್ಕ ಮಾರಿದಾನೋ, ಪಾನ್ ಮಾರಿದಾನೋ, ಯಾವುದು ಎಕ್ಸಾಮ್ಟೆಡ್ ಗೂಡ್ಸ್, ಯಾವುದು ಅನ್ಎಕ್ಸಾಮ್ಟೆಡ್ ಗೂಡ್ಸ್ ಅವನಿಗೆ ಗೊತ್ತಿಲ್ಲ. ಈ ಸಿಸ್ಟಮ್ ಈಗ ಈ ಹೋಗಿದ್ದ 14,000 ನೋಟಿಸ್ ಏನೋ ಬೆಂಗಳೂರಲ್ಲಿ ಹೋಗಿದೆ ಅಂತ ಹೇಳ್ತೀವಲ್ಲ ನಾವು, ಇದು ಈ ಪಂಗಡವನ್ನು ಸ್ಲೋಲಿ ಆರ್ಗನೈಸ್ಡ್ ಮಾಡೋದು. ಈಗ ಇನ್ಕಮ್ ಟ್ಯಾಕ್ಸ್ ಇತ್ತು ಮುಂಚೆ, ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ರು? 13% ಆಫ್ ಆಲ್ ಇಂಡಿಯಾಸ್ ಪಾಪ್ಯುಲೇಷನ್. ಹೌದು. ಈಗ ಲಿಂಕ್ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗುತ್ತೆ, ಆಟೋಮೆಟಿಕ್ಲಿ TDS ಗೊತ್ತಾಗುತ್ತೆ, ಅವನೇನು ಟ್ರಾನ್ಸಾಕ್ಷನ್ ಮಾಡುತ್ತೆ ಗೊತ್ತಾಗುತ್ತೆ, ಅವನಿಗೆ ನೋಟಿಸ್ ಬರುತ್ತೆ.
ನೋಟಿಸ್ ಬಂದ ಕೂಡಲೇ ಅವನು ಹೇಳ್ತಾನೆ, ಓ ಇನ್ನು ಮುಂದೆ ನಾನು ಮಾಡಬೇಕಪ್ಪ, ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಬೇಕು, ಈಗ ಗೊತ್ತಾಗುತ್ತೆ ಅಂತ ಆಗುತ್ತೆ. ಸಿಸ್ಟಮ್ ಒಳಗಡೆ ತರೋದು. ಯಾವುದೇ ಸಿಸ್ಟಮನ್ನು ಮಾಡುವಾಗ ಆಧಾರ್ ಕಾರ್ಡ್ ಬಂದಾಗಲೂ ಕೂಡ ಮೊದಲು ಎಲ್ಲರೂ ಲಿಂಕ್ ಮಾಡಿ ಅಂತ ಹೇಳಿಲ್ಲ. ಟೈಮ್ ಟು ಟೈಮ್ ಮಾಡಿ ಆ ಸಿಸ್ಟಮ್ ಒಳಗಡೆ ನಮ್ಮನ್ನು ತರ್ತಾರೆ. ಈಗ GST ದಿಸ್ ಈಸ್ ಸೇಮ್. ನಾವು ಇಂಡಿಯಾದಲ್ಲಿ ಪ್ಯಾರಲಲ್ ಇಕನಾಮಿ ಅಂತ ಹೇಳ್ತಾ ಇದ್ವಿ. ಡಿಮಾನಿಟೈಸೇಷನ್ ಆಗುವ ಮೊದಲು ಇಂಡಿಯಾದಲ್ಲಿ ಒಂದು ಪ್ಯಾರಲಲ್ ಇಕನಾಮಿ ಅಂತ ಇತ್ತು. ಪ್ಯಾರಲಲ್ ಇಕನಾಮಿ ಅಂದರೆ ಸಮಾನಾಂತರದ ಅಥವಾ ಇನ್ನೊಂದು ಇಕನಾಮಿ. ಏನಂದರೆ ನಿಮಗೆ ಗೊತ್ತಿದೆ, ಕೆಲಸದವರಿಗೆ ಸ್ಯಾಟರ್ಡೆ ಸಂಬಳ ಕೊಡೋದು, ವೀಕ್ಲಿ ಸಂಬಳ, ಅವರಿಗೆ ಕ್ಯಾಶಲ್ಲಿ ಕೊಡೋದು. ಅವರು ಹೋಗ್ಬಿಟ್ಟು ನಮ್ಮ ಮನೇಲಿತ್ತು ಕ್ಯಾಲೆಂಡರ್ಗಳಲ್ಲೆಲ್ಲ ನಾವು ರೌಂಡ್ ಹೊಡಿತಾ ಇದ್ವಿ. 7 ದಿನದ್ದು ಎಷ್ಟಾಯಿತು ಟಿಕ್ ಮಾಡಿ ನಾವು ಇಲ್ಲಿಂದ ಸಿಕ್ಕಿದ ಕೂಡಲೇ ಅಲ್ಲಿಗೆ ಹಂಚಿಬಿಡೋದು. ಅಂದರೆ ಅದೆಲ್ಲ ಅನ್ಅಕೌಂಟೆಡ್. ಓಕೆ, ಹೋಗ್ತಾ ಇತ್ತು. ಅದರ ಮೇಲೆ ಈಗ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಬಂತು. ಎಲ್ಲ ಟ್ಯಾಕ್ಸ್ಗಳ ಮುಂಚೆ ಸರ್ವಿಸ್ ಟ್ಯಾಕ್ಸ್ ಇತ್ತು, ವ್ಯಾಟ್ ಇತ್ತು, ಅದು ಎಲ್ಲದನ್ನು ತೆಗೆದುಬಿಟ್ಟು ಒಂದು GST ಅಂತ ಮಾಡಿದರು. ಆ ಕಡೆ ಒಂದು ಇನ್ಕಮ್ ಟ್ಯಾಕ್ಸ್ ಆದರೆ ಈ ಕಡೆ ಒಂದು GST ಮಾಡಿದರು. ಫಾರಿನ್ ಇದಕ್ಕೆ ಏನಿದ್ರೆ ಎಕ್ಸೈಸ್ ಡ್ಯೂಟಿ ಅಂತ ಮಾಡಿದರು. ಈಗ ವಿ ಆರ್ ರೆಗ್ಯುಲರೈಸಿಂಗ್ ಇಟ್. ಏನು ಮಾಡ್ತಾ ಇದ್ದೀವಿ? ಇದರಲ್ಲೂ ಇದೆ. ಈಗ ನೋಡಿ, ಎಕ್ಸಂಪ್ಟೆಡ್ ಗೂಡ್ಸ್ ಅಂತ ಹೇಳಿದ್ರೆ, ಈಗ ಹಾಲಿನವರು ಹೇಳಿದ್ರು, ಹಾಲಿನವರು ನಾವು ಬೈಟ್ ನೋಡಿದ್ವಿ, ಹಾಲು ಎಕ್ಸಂಪ್ಟೆಡ್, ಅದಕ್ಕೆ GST ಇಲ್ಲ. ಆದರೆ ಮೊಸರು ಈಗ GST ಇದೆ. ಈಗ ಆ್ಯಡ್ ಆಗಿದ್ದು ಲಾಸ್ಟ್ ಟೈಮ್. ಮೊಸರು ಈಗ GST ಇದೆ. ನಿಮಗೆ ರಾ ವೆಜಿಟೇಬಲ್ಸ್ ಇರಲಿ, ನಿಮಗೆ ರೈಸ್, ಚಿಲ್ಲರೆ ರೈಸ್ಗಳನ್ನು ನೀವು ಮಾಡ್ತೀರಿ, ಗೋಣಿಲಿ ಅಲ್ಲ, ಪ್ಯಾಕೆಟ್ 25 kg 50 kg ಅಲ್ಲ, ಚಿಲ್ಲರೆ ವ್ಯಾಪಾರ ಏನು ಮಾಡ್ತೀರಿ, ರಾ ವೆಜಿಟೇಬಲ್ಸ್ ಇದೆ, ಮಟನ್ ಇದೆ, ಚಿಕನ್ ಇದೆ, ಫಿಶ್ ಇದೆ. ಇದು ಫಾರ್ಮರ್ಸ್ ರಿಲೇಟೆಡ್ ಏನಿದೆ ಅಲ್ವಾ, ಇದು ಎಕ್ಸಂಪ್ಟೆಡ್ ಫ್ರಮ್ GST. ಅದು ಕರೆಕ್ಟ್. ಆದರೆ ನೀವು ರಿಟೈಲ್ ಅಂಗಡಿಗೆ ಬಂದರೆ ಇದಕ್ಕೊಂದು ಬುಕ್ಸ್ ಇಡಬೇಕು, ಅವನು ಅಷ್ಟು ಎಜುಕೇಟೆಡ್ ಇರಬೇಕು, ಅವನಿಗೆ GST ಅರ್ಥ ಆಗಬೇಕಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ GST ಅಂದ್ರೆ ಏನು ಗೊತ್ತಿಲ್ಲ. ಅವನಿಗೆ ಇನ್ಪುಟ್ ಕ್ರೆಡಿಟಾ, ಅವನಿಗೇನು ಗೊತ್ತಾಗುತ್ತೆ? ಲೆಕ್ಕ ಇಡಬೇಕಲ್ಲ, ಸ್ಟಾಕ್ ಇಡಬೇಕು. ಈಗ ನಾಳೆ ಫೈಲಿಂಗ್ ಮಾಡಬೇಕು, ಅವನು GST ಫೈಲಿಂಗ್ ಮಾಡಬೇಕಪ್ಪ. ಒಬ್ಬ ಪಾನ್ ಅಂಗಡಿ ಅವನು ಅನ್ಎಜುಕೇಟೆಡ್ ಅಂತ ಇಟ್ಕೊಳ್ವ. ಅವನಿಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಬರಲ್ಲ, ಏನು ಬರಲ್ಲ. ಅವನಿಗೆ ಬದುಕಲಿಕ್ಕೆ ಜೀವನ ಬರುತ್ತೆ, ದುಡಿಲಿಕ್ಕೆ ಬರುತ್ತೆ. ಈಗ ಅವ್ರು ಹೇಳಿಲ್ವ, ನಾವು ಬೆಂಗಳೂರನ್ನೇ ಬಿಟ್ಟು ಹೋಗ್ತೀವಿ ಸರ್, ಆಗಲ್ಲ ಇದು ಅಂತ. ಟು ಲೂಸಿಂಗ್ ದ ಹೋಪ್ಸ್. ಬಟ್ ಅಂತ ಮಾತ್ರಕ್ಕೆ ಸಿಸ್ಟಮ್ ತರಬಾರ್ದು ಅಂತ ಅಲ್ಲ. ದೇಶದಲ್ಲಿ ಸಿಸ್ಟಮನ್ನು ತರಬೇಕು. ಯಾವ ರೀತಿ ತರಬೇಕಂದ್ರೆ, ಇಕನಾಮಿಯನ್ನು ನೀವು ಡೆವಲಪ್ ಮಾಡಬೇಕಾದ್ರೆ, ಇಫ್ ಯು ಆರ್ ಟ್ರೈಯಿಂಗ್ ಟು ಸಿ, ನಾವೇನು 5 ಟ್ರಿಲಿಯನ್ ಇಕನಾಮಿಯನ್ನು ನಾವು ನಾಳೆ ನೋಡಬೇಕು ಅಂತ ಏನಾದರೂ ಡ್ರೀಮ್ ಇದ್ದರೆ, ನಾವು ಒಂದು ಮುಂದುವರಿತ ದೇಶ ಅಂತ ಆಗಬೇಕಿದ್ರೆ, ಇಡೀ ಸಿಸ್ಟಮನ್ನು ಒಟ್ಟಿಗೆ ತರಬೇಕು ಅನ್ನೋದು ಸರಿ. ಬಟ್ ಸಿಸ್ಟಮ್ ತರಬೇಕಾದ್ರೂ ಕೂಡ ಅದನ್ನು ಒಂದೇ ದಿನದಲ್ಲಿ ಒತ್ತಡ ಹೇರಿ ತರಲಿಕ್ಕಾಗಲ್ಲ. ಅದನ್ನು ಜನಗಳು ಸ್ವಲ್ಪ ಸ್ವಲ್ಪನೇ ಅರಗಿಸಿಕೊಳ್ಬೇಕು. ಈಗ ಮೊಬೈಲ್, ಅನ್ಎಜುಕೇಟೆಡ್ ಕೂಡ ಮೊಬೈಲ್ ಒತ್ತಾನೆ, ಅವನು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾನೆ, ಏನು ಓದ್ಲಿಕ್ಕೆ ಬರಲ್ಲ. ವಾಟ್ಸಪ್ಪಲ್ಲಿ ಮೆಸೇಜು, ಏನು ಇಮೋಜಿಸು, ವಾಯ್ಸ್ ನೋಟು, ಫೋಟೋ, ಸೆಲ್ಫಿ ಎಲ್ಲ ಕಲಿತಾನೆ. ಬಟ್ ಇಟ್ ಟುಕ್ ಟೈಮ್. ಅವನು ಅದಕ್ಕೆ ಅಡ್ಜಸ್ಟ್ ಆಗಬೇಕಾದ್ರೆ, ಕೀಪ್ಯಾಡ್ ಫೋನಿಂದ, ತಿರುಗಿಸುವ ಫೋನಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಇಟ್ ಟುಕ್ಸ್ ಮೆನಿ ಟೈಮ್ಸ್. ನಿಮ್ಗೆ ಅನಿಸಿದ್ರೆ, ಈಗೇನಾದರೂ ಅನಿಸಿದ್ರೆ, UPI ಮೂಲಕ ಟ್ರಾನ್ಸಾಕ್ಷನ್ಸ್ ಹೋಗುತ್ತೆ. UPI ಮೂಲಕ ನೀವು ನೋಡಿದರೆ ದಿಸ್ ಇಸ್ ವಾಟ್ ಇಟ್ ಈಸ್ ಎ ಈಸಿ ಟ್ರಾನ್ಸಾಕ್ಷನ್ ಮೆಥಡ್. ಈಗ UPI ಮೂಲಕ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ದುಡ್ಡುಗಳನ್ನು ನಾವು ಈಗ ಕೊಡ್ತೀವಿ, ಟರ್ನ್ ಓವರು ಅಂತ ಹೇಳ್ತೀವಿ. ನಾರ್ಮಲಿ ಏನು GST ಹೇಳುತ್ತೆ, 20 lakhs rupees ನಿಮ್ಮದು ಟರ್ನ್ ಓವರ್, ವಾರ್ಷಿಕ ನಿಮ್ಮದು ಏನು ಟರ್ನ್ ಓವರ್ ಇದೆ 20 lakhs ಆದರೆ ನೀವು ಮಿನಿಮಮ್ GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ. ಬಟ್ ಇಲ್ಲಿ ಏನು ಹೇಳ್ತಾರೆ ಇವರು ಅಂದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನಾವು 40 lakhs ಮಾಡಿದ್ದೀವಿ. ವಿ ಆರ್ ನಾಟ್ ಇಶ್ಯೂಡ್ ದ ನೋಟಿಸ್ ಟಿಲ್ 40 lakhs. ಇರಲಿ, ಇವರು ಹೊಸಬರು, ಇವ್ರಿಗೆ ಗೊತ್ತಿಲ್ಲ 40 lakhs. ಬಟ್ ಇಟ್ ಈಸ್ ನಾಟ್ ಈಸಿ ಟು ಗವರ್ಮೆಂಟ್ ಆಲ್ಸೋ ಟು ಕಲೆಕ್ಟ್. ನೀವು ಹೋಗ್ಬಿಟ್ಟು ಯಾವುದೋ ಒಂದು ಅವನು ಟ್ರಾನ್ಸಾಕ್ಷನ್ ಆಗಿದೆ ಅಂತ, ಕೊಡಪ್ಪ ನಿಂದು 50 ಲಕ್ಷ ಆಗಿದೆ, ನೀನು ಇಷ್ಟು GST ಕಟ್ಟಿದ್ನಂದರೆ, ಸಪೋಸ್ ನೀವು ಅವನನ್ನು ಎಜುಕೇಟ್ ಮಾಡಬೇಕಿತ್ತು ಮೊದಲು. ನೀನು GST ಹೋಲ್ಡರ್ ಆಗಬೇಕು,
ನೀನು ಅದಕ್ಕೆ ಬುಕ್ಸ್ ಇಟ್ಕೊಬೇಕು, ನಿನ್ನಿಂದ ಯಾರಿಗೆ ಬಂತು ಅಂತ ನಿನಗೆ ಗೊತ್ತಿರಬೇಕು, ಯಾವ ಗೂಡ್ಸ್ಗೆ ಎಕ್ಸಂಪ್ಷನ್ ಅವನು ಮಾರುವ, ಯಾವ ಗೂಡ್ಸ್ಗೆ GST ಇಲ್ಲ, ಯಾವ ಗೂಡ್ಸ್ಗೆ GST ಇದೆ ಅಂತ ಗೊತ್ತಿರಬೇಕಲ್ಲ. ಈಗ ನನ್ನ ಅಂಗಡಿಯಲ್ಲಿ ಅಪ್ಪ ನಾನೊಂದು ರಿಟೇಲ್ ಅಂಗಡಿ ಇಟ್ಕೋತೀನಿ, ಹಾಲುಣಿ ಇದೆ, ಮೊಸರುಣಿ ಇದೆ, ತರಕಾರಿನೂ ಇದೆ, ಗೋಣಿ ರೈಸೂ ಇದೆ, ಲೂಸ್ ರೈಸೂ ಇದೆ. ನಾನು ಬಿಲ್ ಮಾಡ್ತೀನಿ. ಬಿಲ್ ಮಾಡುವಾಗ ನಾನು ಒಟ್ಟಿಗೆ ಮಾಡ್ತೀನಿ. ಅವನು ಅಷ್ಟು ಪ್ರೊಫೆಷ್ನಲ್ ಇರಬೇಕಲ್ಲ. ಈ ಗೂಡ್ಸ್ಗಳು ಅನ್ಎಕ್ಸಂಪ್ಟೆಡ್, ಇದು ಎಕ್ಸಂಪ್ಟೆಡ್, ಇದಕ್ಕೆ ಇಷ್ಟು GST, ಅದಕ್ಕೆ ಇಷ್ಟು GST ಅಂತ. ಅವನ ಹತ್ರ ಒಂದೊಂದು ಮೆಷಿನ್ ಇರಬೇಕು, ಅವನು ಅದರಲ್ಲಿ ಹೊಡಿಬೇಕು ಮೆಷಿನಲ್ಲಿ, ಅದು ಆಟೋಮೆಟಿಕ್ ಇಟ್ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಅದರ್ವೈಸ್. ಇದು ಸಾಧ್ಯನಾ ಅಂತ. ದಿಸ್ ಈಸ್ ವೆರಿ ಟಫ್. ಇದು ಸಾಧ್ಯ ಇಲ್ಲ. ಬಟ್ ಈಗ ಜನರಲ್ಲಿರುವ ಇನ್ನೊಂದು ಡೌಟ್ ಏನು ಗೊತ್ತಾ, ಡೂಯಿಂಗ್ ದಿಸ್ ಪೀಪಲ್ ವಿಲ್ ಹ್ಯಾವ್ ಎ ಡೌಟ್. ಯಾವಾಗ ದೊಡ್ಡ ದೊಡ್ಡ ಮಾಲ್ಗಳು ಬರಲಿಕ್ಕೆ ಶುರು ಆಯಿತು, ಶಾಪಿಂಗ್ ಸೆಂಟರ್ಗಳು ಬರಲಿಕ್ಕೆ ಶುರು ಆಯಿತು, ಅಥವಾ ನಿಮ್ಮ ಫುಡ್ ಕೋರ್ಟ್ಗಳು ಬರಲಿಕ್ಕೆ ಶುರು ಆಯಿತು, ಜನಗಳಿಗೆ ಒಂದು ಡೌಟ್ ಇತ್ತು, ಈ ಸರ್ಕಾರಗಳು ಬಡವರಿಗೆ, ರೋಡ್ ಬದಿ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮಾಡೋದಕ್ಕಿಂತ ಇವರು ರಿಲಯನ್ಸು, ಅದಾನಿ, ಅಂಬಾನಿ ಇಂತಹ ಶಾಪ್ಗಳು ಬಂದರೆ ನಮ್ಮನ್ನು ಕಿಲ್ ಮಾಡ್ತವೆ ಅನ್ನೋದಿತ್ತು. ಹಿಯರ್ ವಾಟ್ ವಿಲ್ ಹ್ಯಾಪನ್, ಸಪೋಸ್ ದಿಸ್ ಎಫೆಕ್ಟ್ಸ್ ರಿಟೈಲ್ ಗಾಯ್. ಅವನ ಹತ್ರ ನಾಳೆ ಒಂದು ಅಂಗಡಿ ಇಟ್ಕೊಂಡು ಒಬ್ಬ ಅಕೌಂಟೆಂಟ್ ಇಟ್ಕೊಳ್ಲಿಕ್ಕಾಗುತ್ತೆ, ಅವನು GST ಇಟ್ಕೊಳ್ಳಿಕ್ಕಾಗುತ್ತೆ. ಅವ್ನು 40 ಲಕ್ಷ ಟರ್ನ್ ಓವರ್ ಇರ್ಬೋದು, ಅವನದು ಇನ್ಕಮ್ ಎಷ್ಟಿರ್ಬೋದು, ಕೆಲವುದರಲ್ಲಿ 10 ಪೈಸೆ ಇನ್ಕಮ್ ಇರ್ಬೋದು. ಟರ್ನ್ ಓವರ್ ಈಸ್ ವಾಟ್ ಮನಿ ಯು ರಿಸೀವ್ಡ್ ಇನ್ ಯುವರ್ ಅಕೌಂಟ್, ಸೇಲ್ಸ್. ಕೆಲವೊಂದು ದಿನ ಅವನು ಲಾಸಲ್ಲೂ ಮಾರಿರ್ಬೋದು. ನಿನ್ನೆ ರೈಸ್ ನಾನು ತಗೊಳ್ಳುವಾಗ ಕೆಜಿ 50 kg ಇತ್ತು ರೂಪಾಯಿ, ಇವತ್ತು ಕಮ್ಮಿ ಆಗಿದೆ, ನನಗೆ ಇವತ್ತು ಮಾರಬೇಕು, ನಾನು 40 ರೂಪಾಯಿಗೆ ಮಾರಿರ್ಬೋದು ಅದನ್ನು. ರಿಟೈಲರ್ ಮಾರ್ತಾರೆ ಅದನ್ನು. ಬೇಡಪ್ಪ, ಇವತ್ತು ಟೊಮೊಟೊ ನಿನ್ನೆ ತಗೊಳ್ಳುವಾಗ 60 kg ಇತ್ತು, ಇವತ್ತು ಕೊಳ್ತೋಗುತ್ತೆ ಅದು, ನಾನು ರಾತ್ರಿವರೆಗೆ ನೋಡ್ತೀನಿ. ದಿಸ್ ಈಸ್ ದ ಮೆಂಟಾಲಿಟಿ ಆಫ್ ರಿಟೈಲ್ ಅವ್ರದ್ದು. ಬಟ್ ಅದನ್ನೇ ನೀವು ರಿಲಯನ್ಸ್ ರಿಟೈಲ್ಗೆ ಹೋಗಿ ನೋಡಿದರೆ, ಹಿ ಡೋಂಟ್ ಬಾದರ್. ಅವನಿಗೆ 1 kg ಕೊಳ್ತಾರೆ ಏನಾಗಲ್ಲ, ಅವನ ರೇಟನ್ನು ಕಮ್ಮಿ ಮಾಡಲ್ಲ. ಅವನು ಇಲ್ಲಿ ಕೊಳ್ತಾರೆ, ಇನ್ನೊಂದರಲ್ಲಿ ಜಾಸ್ತಿ ಮಾಡ್ತಾನೆ ಅವನು. ಸರಿ ಅಲ್ವಾ? ವೆದರ್ ದಿಸ್ ವಿಲ್ ಅಗೈನ್ ಡಿಸ್ಕರೇಜ್ ದ ರಿಟೇಲ್ ಶಾಪ್ಸ್, ವೆದರ್ ವಿ ಆರ್ ರೆಡಿ ಟು ದ ಸಿಸ್ಟಮ್, ವೆದರ್ ಇಟ್ ಈಸ್ ಈಸಿ ಪ್ರೋಸೆಸ್ ಅಲ್ಲ. ದಿಸ್ ಈಸ್ ನಾಟ್ ದ ಈಸಿ ಪ್ರೋಸೆಸ್. GST ನಾವು ಹೇಳಿದಂಗೆ ಏನಪ್ಪ ಟೋಟಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ 18% ಮಾಡಿ ಅಂತ ಹೇಳಿದ್ರೆ ಆಗಲ್ಲ. ಆಸ್ ಪರ್ ಮೀ ಇದು ಅವರು ಕಟ್ಟುವುದು ಒಂದು, ಬಿಡುವುದು ಒಂದು, ಇಷ್ಟರವರೆಗೆ ಬಂದ ನೋಟಿಸ್ ಒಂದು. ಫಾರ್ ಮೀ ಈ ನೋಟಿಸಿಂದ ಯಾರೂ ಭಯಪಡಬೇಕಾಗಿಲ್ಲ. ನಾನು ಇವತ್ತು ನಿಮಗೆ ಹೇಳ್ತೀನಿ ಕೇಳಿ, ದಿಸ್ ಆಲ್ ನೋಟಿಸ್ ವಿಲ್ ಬಿ ವಿಡ್ರಾ ಆಗುತ್ತೆ. ಒಂದು 4 ಸ್ಟ್ರೈಕ್ ಆಗುತ್ತೆ. ಆಯಿತು, ಮೋದಿ ಗೌರ್ಮೆಂಟ್ ಅವರು ಒಳ್ಳೆ ಒಂದು ಮನಸ್ಸು ಮಾಡ್ತಾರೆ, ನಾವು ಬಡವರ ಸರ್ಕಾರ, ನಾವು ಇರುವುದೇ ನಿಮಗಾಗಿ, ನಮಗೆ ರೋಡ್ ಬದಿಯವರೇ ಬೇಕು, ನಮಗೆ ಅಂಬಾನಿ ಧೀರುಭಾಯಿನೂ ಬೇಡ, ಧೀರುಭಾಯಿ ಗ್ರೂಪೂ ಬೇಡ, ನಮಗೆ ಅದಾನಿ ಗ್ರೂಪೂ ಬೇಡ, ಮುಖೇಶು ಬೇಡ, ಅನಿಲು ಬೇಡ ಅಂತ ಹೇಳ್ತಾರೆ, ವೇದಾಂತ ಗ್ರೂಪು ಬೇಡ ಅಂತ ಹೇಳ್ತಾರೆ, ವಿಡ್ರಾ ಮಾಡ್ತಾರೆ. ಆಲ್ ನೋಟಿಸಸ್ ವಿಲ್ ಬಿ ವಿಡ್ರಾನ್. ಬಟ್ ನೆಕ್ಸ್ಟ್ ಏಪ್ರಿಲ್ 1 ನೀವುಗಳು ಒಂದು ಸಲ ನಾವು ನಿಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತೀವಿ, ಇನ್ನೊಂದು ಸಲ ನೀವು ಈ ಸಿಸ್ಟಮ್ಗೆ ಬರಬೇಕಾಗತ್ತೆ. ಹೌದು, ಕೆಲವರು ಇರ್ತಾರೆ, ಈವನ್ ಬೀದಿ ಬದಿಯ ವ್ಯಾಪಾರಿ ಇರ್ಬೋದು, ರೋಡ್ ಬದಿ ವ್ಯಾಪಾರಿ ಇರ್ಬೋದು, ಸಣ್ಣ ರಿಟೇಲ್ ಅಂಗಡಿ ಆಗ್ಬೋದು, ಒಳ್ಳೆ ವ್ಯಾಪಾರ ಮಾಡುವವರು ಇರ್ತಾರೆ. ಬಟ್ ನಾಟ್ ಆಲ್. ನನಗೆ ವ್ಯಾಪಾರ ಟರ್ನ್ ಓವರ್ಗಿಂತಲೂ ನನ್ನ ಫಸ್ಟ್ ಕ್ವಶನ್, ಹೌ ಯು ಆರ್ ಎಜುಕೇಟಿಂಗ್ ದೆಮ್. ಅವರನ್ನು ಎಜುಕೇಟ್ ಹೆಂಗೆ ಮಾಡ್ತೀರಿ ನೀವು? ಈಗ ಒಂದು ರಿಟೈಲ್ ಅಂಗಡಿಗೆ ಹೋದರೆ ನೀವು, ಅವನು ಒಬ್ಬ ಇರ್ತಾನೆ, ಇಲ್ಲ ಅವನ ಹೆಂಡತಿ ಕೂತ್ಕೋತಾಳೆ, ಇಲ್ಲ ಅವನೊಬ್ಬ ಕೆಲಸದವನು ಕೂತ್ಕೋತಾನೆ ಅಂತ ಇಟ್ಕೊಳ್ಳಿ. ಅವನ ಅಂಗಡಿಯಲ್ಲಿ 1000 ಐಟಮ್ಸ್ ಇದೆ,
ಕರೆಕ್ಟ್. ಅದರಲ್ಲಿ ಯಾವುದು ಎಕ್ಸಾಮ್ಟೆಡ್, ಯಾವುದು ನಾಟ್ ಎಕ್ಸಾಮ್ಟೆಡ್, ಯಾವುದಕ್ಕೆ ಎಷ್ಟು GST, ಅದನ್ನು ಹೆಂಗೆ ನಾನು ಇನ್ಪುಟ್ ಕ್ರೆಡಿಟ್ ತಗೊಬೇಕು, ಹೆಂಗೆ ಫೈಲ್ ಮಾಡಬೇಕು ಅಂತ ಹೆಂಗೆ ಗೊತ್ತು? ಇವತ್ತು ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೋರ್ ದೆನ್ ದ ಟ್ಯಾಕ್ಸ್ ದೇ ಆರ್ ವರೀಡ್, ದೇ ಡೋಂಟ್ ನೋ ಎನಿಥಿಂಗ್ ವಾಟ್ ಈಸ್ ದಿಸ್. ಏನಾಗ್ತದೆ ಅಂತ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿ ನೀವು, ಆ ಬೈಟ್ ಕೇಳಿದಾಗ ಏನು ಹೇಳ್ತಾರೆ? ಟ್ಯಾಕ್ಸ್ ಬಿಡಿ ಸರ್, ಇದು ಏನಂತಾನೆ ಗೊತ್ತಿಲ್ಲ ನಮ್ಗೆ, ಇಷ್ಟು ಕಟ್ಟಿ ಅಂತ ಕಳಿಸ್ತವ್ರೆ. ಇವ್ರು ಮುಂಚೆ ಹೇಳ್ಕೊಟ್ರು ಇಲ್ಲ ನಮಗೆ, ಇದು ಏನಂತಾನೆ ಮುಂಚೆನೆ ಹೇಳ್ಕೊಟ್ಟಿದ್ರೆ ನಮಗೆ ನಾವೇನಾದರೂ ಮಾಡ್ತಾ ಇದ್ವಿ. ಇದು ಏನಂತಾನೆ ಹೇಳ್ಕೊಟ್ಟಿಲ್ಲ. ಈಗ ಇವ್ರು ಇಷ್ಟೇ ಹೇಳೋದು, 40 ಲಕ್ಷ ದಾಟಬಾರ್ದು ನಿಮ್ಮದು, ದಾಟಿದ್ರೆ ನೀವು ಕಟ್ಟಬೇಕು. ಈಗ ನನ್ನ ಹತ್ರ ಇರುವ ನೆಕ್ಸ್ಟ್ ಪ್ಲ್ಯಾನ್ ಏನು? UPIಯಲ್ಲಿ 40 ಲಕ್ಷ ಬರಬಾರ್ದು. ಇವ್ರಿಗೆ ಗೊತ್ತಾಗೋದಂಗೆ ನನಗೆ 40 ಲಕ್ಷ ಬರುತ್ತೆ ಅಂತ. ಇದರ ಸಹವಾಸ ಫೋನ್ಪೇ ಮತ್ತು ಪೇಟಿಎಮ್ ಸಹವಾಸ ಗೂಗಲ್ ಪೇಯಿಂದ ಬಂದಿರೋದು. ಈಗ ಅದು ಕೆಲಸ ಮಾಡ್ತೀನಿ, ನಾಳೆಯಿಂದ ಕ್ಯಾಶ್ ಜನರೇಟ್ ಮಾಡ್ತೀನಿ. ನಾವು ಸಪೋಸ್ ಮೋದಿ ಡಿಜಿಟಲೀಕರಣ ಮಾಡ್ತೀನಿ ನಾನು, ಐ ವಾಂಟ್ ಟು ಮೇಕ್ ಎವ್ರಿಥಿಂಗ್ ಆನ್ಲೈನ್. ದ ಪರ್ಪಸ್ ಆಫ್ ದಿಸ್ ಕ್ಯಾನ್ ಡಿಫೀಟ್ ದ ಪರ್ಪಸ್ ಆಫ್ ದ ಅದರ್ ಥಿಂಗ್ಸ್. ಅಷ್ಟು ಕ್ಯಾಶ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆನಾ ಅಂತ. ಇನ್ನೊಂದು, ಬಿಕಾಸ್ ಮಾರ್ಕೆಟಲ್ಲಿ ಇರುವ ಕ್ಯಾಶ್ ಇಸ್ ಗಾನ್ ಟು ಬ್ಯಾಂಕ್. ಬಿಕಾಸ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ನಾವು ಏನು ಹೇಳ್ತೀವಲ್ವಾ, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ನಾವು ಹೇಳ್ತೀವಿ. ಅದರ ನಂತರ ಈಗ ನೀವು ನೋಡಿ, ಬ್ಯಾಂಕಿಗೆ ಮುಂಚೆ ATMಗಳಲ್ಲಿ ನೀವು ಕ್ಯೂ ಇರ್ತಾ ಇತ್ತು. ದುಡ್ಡು ಡ್ರಾ ಮಾಡಲಿಕ್ಕೆ ನೀವು ಬ್ಯಾಂಕಿಗೆ ಹೋದರೆ, ATMಗಳಲ್ಲಿ ಹೋದರೆ ಕ್ಯೂ ಇರ್ತಾ ಇತ್ತು. ಈಗ ನೀವು ATM ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಒಬ್ರು ಕಾಣಲ್ಲ. ಅಲ್ಲಿ ಡೆಪಾಸಿಟ್ ಮಾಡೋ ಮಿಷನ್ ಇರ್ತಾರೆ. ಹೌದು, ಬಿಕಾಸ್ ನಾವು ಕ್ಯಾಶ್ಲೆಸ್ ಆಗಿದ್ದರಿಂದ ಯಾರು ಹೋಗೋದೇ ಇಲ್ಲ. ಎವ್ರಿಥಿಂಗ್ ಈಸ್ ಬೈ. ನೀವು ಫೋನ್ಪೇಗೆ ಹೋದರೆ 1 ಲಕ್ಷ ರೂಪಾಯಿ ಲಿಮಿಟ್ ಇದೆ ನಿಮಗೆ. ಗೂಗಲ್ ಪೇ ಮಾಡ್ಬೋದು ನೀವು, ಪೇಟಿಎಮ್ಮಲ್ಲಿ ನಿಮಗೆ ಲಿಮಿಟ್ ಇದೆ. ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ನಿಮ್ಮದು ಎಲ್ಲದನ್ನು ನೀವು ಆನ್ಲೈನಲ್ಲಿ ಕಟ್ತೀರಿ. ಬಿಕಾಸ್ ಪೀಪಲ್ ವಾಂಟ್ ಇಡಿಎಕ್ಸ್. ನೀವು ಅದರ ಮಾತ್ರಕ್ಕೆ ಓನ್ಲಿ ಎಜುಕೇಟೆಡ್ ನೋ ಪೇಟಿಎಮ್ ಫೋನ್ಪೇ ಅಂತಲ್ಲ, ಇಟ್ ಈಸ್ ವೆರಿ ಎಕ್ಸೆಸ್. ಈವನ್ ಏನು ಗೊತ್ತಿಲ್ಲದ ಫೋನ್ ಆಪರೇಟ್ ಮಾಡಲಿಕ್ಕೆ ಬರೋದವನು ಅದನ್ನು ಕಲ್ತು ಬಿಡ್ತಾನೆ. ಏನಿಲ್ಲ, ಸ್ಕ್ಯಾನ್ ಮಾಡಿ ದುಡ್ಡು ಬರುತ್ತೆ, ನಂಬರ್ ಹಾಕು ನಿಂದು ಅಂತ, ನಂಬರ್ ಹಾಕು ಅಂತ ಅಷ್ಟೇ. ಅಲ್ಲಿ ಏನು ಗೊತ್ತಿಲ್ಲದವನಿಗೆ ಗೊತ್ತಾ, ಬಂತ ನಂದು ದುಡ್ಡು ಬಂತು, ಸೌಂಡ್ ಬಂತು, ದಟ್ಸ್ ಇಟ್. ಈ ರೀತಿ ಇರುವಾಗ, ಕ್ಯಾಶ್ಲೆಸ್ ಇರುವಾಗ, ನಾವು ರಿಟೈಲ್, ನಾನು ಹೇಳಿದಲ್ಲ ಪ್ಯಾರಲಲ್ ಇಕನಾಮಿ ಏನು ಸತ್ತಿತ್ತಲ್ವಾ, ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಅಗೈನ್ ಪೀಪಲ್ ಗೋಯಿಂಗ್ ಇನ್ ಟು. ಈಗ ನೀವೇ ಆಗ್ತಾ ಇದ್ರಲ್ಲ 40 ಲಕ್ಷ. ಇದೇ ಹೇಳೋದು, ಅವರು ಚಾಪೆ ಒಳಗಡೆ ನೂರಿದ್ರೆ ನಾವು ರಂಗೋಲಿ ಒಳಗಡೆ ನೂಡ್ತೀವಿ ಅಂತ. ಕರೆಕ್ಟು. ಯಾಕಂದರೆ ನಾನು ಬದುಕಬೇಕು. ಬಡವನಿಗೆ ಒಂದೇ ಇರೋದು, ನನಗೆ ಸಿಕ್ಕುದೇ ತಿಂಗಳಿಗೆ 10,000 ರೂಪಾಯಿ. ಅದರಲ್ಲಿ ಇವ್ರು 5,000 ರೂಪಾಯಿ ಕಿತ್ಕೊಂಡ್ಬಿಟ್ರೆ ನಾನು ಏನು ಮಾಡೋದು? ಕರೆಕ್ಟಾ? ಇವ್ರನ್ನ ಹಿಡ್ಕೊಂಡಿದ್ದು ಎಲ್ಲಿ? ಗೂಗಲ್ ಪೇ. ನನಗೆ ಇವತ್ತಿಂದ ಗೂಗಲ್ ಪೇ ಬೇಡ. ದೇ ಹ್ಯಾವ್ ರೈಟ್ಸ್ ಟು ಆಸ್ಕ್. ಯಾಕೆ ಹೇಳಿ? ಮೋದಿ ಕಾಣ್ಸೆ, ಮೋದಿ ಗೌರ್ಮೆಂಟ್ ಕಾಣ್ಸೆ, ಅಥವಾ ನಿರ್ಮಲಾ ಸೀತಾರಾಮನ್ ಕಾಣ್ಸೆ, ಯಾಕ್ರೆ ನಾಳೆಯಿಂದ 50 ರೂಪಾಯಿ 100 ರೂಪಾಯಿ ತಗೊಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕ್ಯಾಶ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಡನ್ ಅಪ್ ಟು 2 lakh rupees. ನೀವು 2 ಲಕ್ಷದವರೆಗಿನ ಬಿಲ್ಲನ್ನು 1,99,000 rupees ಬಿಲ್ ನೀವು ಕ್ಯಾಶಲ್ಲಿ ಕಟ್ಟಬಹುದು. ಸರಿ ಅಲ್ವಾ? ನಿಮಗೆ ಆಧಾರ್ ಕಾರ್ಡ್ ಬೇಡ, ಪ್ಯಾನ್ ಕಾರ್ಡು ಬೇಡ, ಲಿಂಕೂ ಇಲ್ಲ. ಹಂಗಂದ್ರೆ ನಾಳೆಯಿಂದ ಈ ಇಕನಾಮಿ, ಪ್ಯಾರಲಲ್ ಇಕನಾಮಿ ಪುನಃ ಗ್ರೋತ್ ಆಗುವ ಚಾನ್ಸಸ್ ಇದೆ. ಓಕೆ ಸರ್, ಬಟ್ ಈಗ ನಾವು GST ಸ್ಕ್ಯಾನರ್ ಯೂಸ್ ಮಾಡಲ್ಲ, ನಾವು ಸ್ಕ್ಯಾನರ್ ಬಿಟ್ಬಿಡ್ತೀವಿ, ಇನ್ಮೇಲೆ ಕ್ಯಾಶ್ ತಗೋತೀವಿ ಅನ್ನೋದೇ ನಿರ್ಧಾರನ? ಅವ್ರೀಗ ನೋಟಿಸ್ ಬಂದಿದೆ ಆಲ್ರೆಡಿ, ನನ್ನ ಕೈಯಲ್ಲಿ ಈಗ ನೋಟಿಸ್ ಇದೆ. ನಾನು ನಾಳೆಯಿಂದ ಸ್ಕ್ಯಾನರ್ ಬಿಟ್ಬಿಟ್ರೆ ನನ್ನ ನೋಟಿಸು ವಜಾ ಆಗ್ಬಿಡುತ್ತೆ, ನಾನು ನಾಳೆಯಿಂದ ಕೇಳಲ್ಲ, ಅಥವಾ ವಾಟ್ ನೆಕ್ಸ್ಟ್? ನೋಟಿಸ್ ಇರೋರಿಗೆ ಏನು ಮಾಡ್ಬೇಕು ಸರ್? ದರ್ ಇಸ್ 2 things. ನೋಟಿಸ್ ಇರುವವರು, ಈಗ ಅವನು GST ಆಫೀಸ್ಗೆ ಹೋಗಿ ಅವನು GSTR ಕನ್ಸಲ್ಟೆಂಟನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾರ್ ಹಿ ಡೋಂಟ್ ನೋ ವಾಟ್ ಈಸ್ ದಟ್ GST. ಒಂದು, ಅವನಿಗೆ ಗೊತ್ತಿಲ್ಲ ಏನು GST ಅನ್ನೋದೇ. ಇನ್ನೊಂದು, ಅವನಿಗೆ ಯಾರನ್ನು ಕರ್ಕೊಂಡು GST ಆಫೀಸ್ಗೆ ಹೋಗೋದು ಅಂತ ಅವನಿಗೆ ಗೊತ್ತಿಲ್ಲ.
ಮೂರನೇದಾಗಿ GST ಆಫೀಸರ್ ಬಂದ ರಿಟೈಲ್ ಅವನನ್ನು ಏನು ಮಾಡ್ತಾನೆ? ವಾಟ್ ಯು ಡೂ? ಐ ವಿಲ್ ಫ್ರೀಸ್ ಯುವರ್ ಬ್ಯಾಂಕ್ ಅಕೌಂಟ್, ಅದರ ಇಶ್ಯೂ ಲೀಗಲ್ ನೋಟಿಸ್ ಮಾಡ್ತಾನ? ಅಥವಾ ನಿನಗೆ GST ನಿನ್ನ ಕದ್ರೆ ಇಷ್ಟು ವರ್ಷ ಶಿಕ್ಷೆ ಅಂತ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಬಟ್ ಸೇಮ್ ಟೈಮ್ ಈಗ Paytm ನಾವು ತಗೊಳ್ಳಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ಸಪೋಸ್ ಐ ವಾಂಟ್ ಟು ಪೇ ಇನ್ Paytm, ನೀನು ಮಾಡ್ತಾ ಇದೆಯಾ, ನಾನು Paytm ಕೊಡ್ಬೇಕಂತ ಹೇಳ್ತೀನಿ. ನೀನು ಮಾರೇ ಇಲ್ಲ ಅಂದರೆ ನಿನಗೆ ದಿನಕ್ಕೆ ಕಸ್ಟಮರ್ 100 ಜನ ಬರ್ತಾರೆ, ಎವ್ರಿಬಡಿ ವಾಂಟ್ ಇನ್ ಪೇ ಇನ್ Paytm, ನೀನು ಬಿಸ್ನೆಸ್ ಮಾಡಲಿಕ್ಕೇನಾಗಲ್ಲ. ಆಗುತ್ತಾ? ಆಯಿತು. ಅವ್ರು ಹೇಳ್ತಾರೆ ನೀವು Paytm ಕ್ಯಾಶ್ ಇದ್ದವನು ಕ್ಯಾಶ್ ಕೊಡ್ತಾನಪ್ಪ, 100 ಕಸ್ಟಮರಲ್ಲಿ 50 ಕಸ್ಟಮರ್ Paytm ಅವರೇ ಬರ್ತಾರೆ. ಇಲ್ಲಪ್ಪ, ಐ ವಿಲ್ ನಾಟ್ ಡೀಲ್ ಇನ್ ಕ್ಯಾಶ್, Paytm ಇದೇನಾ ಮಾಡ್ತೀನಿ, ಇಲ್ಲ ಅಂದರೆ ಪಕ್ಕದ ಅಂಗಡಿಗೆ ಹೋಗ್ತೀನಿ. ಆಗ ಲಾಸ್ ಆಗುತ್ತೆ ರಿಟೇಲ್ ಅಂಗಡಿ ಅವನು ಹೆಂಗೆ ಬದುಕ್ತಾನೆ? ಅವನ ಸೇಲ್ಸು 10,000 ಇದ್ದರೆ 5,000ಕ್ಕೆ ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ಈಸಿ. ಅವರೂ ಸಿಸ್ಟಮ್ ಕಲಿಬೇಕಾಗತ್ತೆ, ಸಿಸ್ಟಮ್ ಒಳಗಡೆ ಬರಬೇಕಾಗತ್ತೆ. ಬಟ್ ದಿಸ್ ಈಸ್ ನಾಟ್ ಕಟ್ ಥ್ರೋಟ್ ನೋಟಿಸ್ ನನ್ನ ಲೆಕ್ಕದಲ್ಲಿ. ನೀವು ಇದನ್ನು ನಾವು ಇನ್ನೊಂದು ದಿನ ಡಿಬೇಟ್ ಮಾಡುವಾಗ ನೀವು ಕಟ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೇವ್ ಇಟ್ ಇನ್ ಯುವರ್ ಫೋಲ್ಡರ್. ಆ್ಯಂಡ್ ಐ ಆಮ್ ಸೇಯಿಂಗ್ ಇದು ಆಲ್ ಲಕ್ಷಣಗಳು ಕಂಡು ಬರುವುದೇನೆಂದರೆ, ಇಂಥ ಸಿಸ್ಟಮ್ಗಳು ಯಾವಾಗ ಕಂಡು ಬರ್ತವೆ ಅಂದರೆ ಟು ಬ್ರಿಂಗ್ ದ ಪೀಪಲ್ ಇನ್ ಟು ದ ಸರ್ಕಲ್. ಸಿಸ್ಟಮ್ ಒಳಗಡೆ ಅವರನ್ನು ತರಬೇಕು, ಅವರನ್ನು ಎಜುಕೇಟೆಡ್ ಮಾಡಬೇಕು. ಇದು ಇವತ್ತಲ್ಲ, ಇನ್ನು ಈ ಪ್ರೊಸೆಸ್ ಈಗ ಸ್ಟಾರ್ಟ್ ಆದರೆ ಎಲ್ಲ ವ್ಯಾಪಾರಿಗಳನ್ನು ಎಲ್ಲ ರಿಟೇರಿಗಳನ್ನು ಈ ಸಿಸ್ಟಮ್ಗೆ ತರಬೇಕಾದ್ರೆ ಇಟ್ ಟೇಕ್ಸ್ ಮಿನಿಮಮ್ ಅನದರ್ 10 years. ಓಕೆ ಸರ್, ಈಗ ನೋಟಿಸ್ ಬಂದವನು ಏನು ಮಾಡ್ಬೇಕು ನೆಕ್ಸ್ಟು? ಆಡಿಟರ್ ಮೀಟ್ ಆಗಬೇಕಾ? GST ಆಫೀಸ್ಗೆ ಹೋಗ್ಬೇಕಾ? ದಿಸ್ ನೀಡ್ ಟು ಬಿ ಕಲೆಕ್ಟಿವ್ ಫೈಟ್. ಐ ಥಿಂಕ್ ಇದನ್ನು ಒಬ್ಬರೊಬ್ಬರೇ ಫೈಟ್ ಮಾಡ್ತಾ ಇಲ್ಲ. ಈಗ ನೀವೇ ನೋಡಿದ್ರೆ ಬ್ರೇಕಿಂಗಲ್ಲಿ ಹಾಕಿದ್ರಿ, ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಅಸೋಸಿಯೇಷನ್ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಾಲು ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ಆಫ್ ಒನ್ ಪರ್ಸನ್. ನೀವು ನಿಮ್ಗೆ ಒಬ್ಬನಿಗೆ ನೋಟಿಸ್ ಬಂದರೆ ನೀವೊಬ್ಬರೇ ಅದನ್ನು ಎದುರಿಸಬೇಕಾಗುತ್ತೆ. ಅದು ಆ ನೋವು ನಿಮ್ಗೊಬ್ರಿಗಿರುತ್ತೆ. ದಿಸ್ ಈಸ್ ದ ಕಲೆಕ್ಟಿವ್ ಪ್ರಾಬ್ಲಮ್. ಇದಕ್ಕೊಂದು ಅಸೋಸಿಯೇಷನ್ ಇರುತ್ತೆ, ಬೀದಿ ವ್ಯಾಪಾರಿಗಳ ಒಂದು ಸಂಘ ಇರುತ್ತೆ, ಆ ಕಡೆ ಸ್ಮಾಲ್ ರಿಟೈಲರ್ ಹೋಟೆಲಿಯರ ಸಂಘ ಇರುತ್ತೆ, ಬೇಕರಿಯವರ ಸಂಘಗಳಿರ್ತವೆ. ನಾವು ದೇ ವಿಲ್ ಕಲೆಕ್ಟಿವ್ಲಿ ಫೈಲ್. ಯಾರು ಹೋಗಲ್ಲ. ಈವನ್ GST ಅವನಿಗೆ ಅಷ್ಟು ಈಸಿ ಅಲ್ಲ. ನೀನು ಟರ್ನ್ ಓವರ್ ಆಗಿದೆ ಕಟ್ಬಿಡು ಅಂದರೆ ನನ್ನ ಹತ್ರ ಸ್ಟಾಕೇ ಇಲ್ಲ, ನನ್ನ ಹತ್ರ ಸ್ಟಾಕ್ ಇದು ಕ್ಯಾಲ್ಕುಲೇಷನ್ ಇಲ್ಲ, ನನ್ನ ಹತ್ರ ಸ್ಟಾಕ್ ಬುಕ್ಕೇ ಇಲ್ಲ, ನಾನು ಬುಕ್ಕೇ ಇಡಲ್ಲ. ನೀವು ಹೇಳ್ಬೋದು ಓಪನಿಂಗ್ ಬ್ಯಾಲೆನ್ಸು ಗೂಡ್ಸು, ಕ್ಲೋಸಿಂಗ್ ಬ್ಯಾಲೆನ್ಸ್ ಗೂಡ್ಸ್. ಐ ಡೋಂಟ್ ಹ್ಯಾವ್, ಐ ಆಮ್ ನಾಟ್ ಆರ್ಗನೈಸ್ಡ್ ಸೆಕ್ಟರ್. ನಾನು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲ. ಈಗ ಹೂವಿನವರಿಗೆ ನೀವು ಹೇಳಿಬಿಟ್ರೆ ನಿನ್ನೆ ಎಷ್ಟು ಬುಟ್ಟಿ ಹೂವು ಆಯಿತು, ಇವತ್ತು ಪ್ಲಸ್ ಎಷ್ಟು ಬುಟ್ಟಿ ಉಳಿದಿತ್ತು, ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ಅಂತ ಗೊತ್ತಾಯ್ತಾನ? ನೋ, ಹೂ ಈಸ್ ಎಕ್ಸಮ್ಟೆಡ್, ಐ ಆಮ್ ಗಿವಿಂಗ್ ಎಕ್ಸಮ್ಷನ್. ಕರೆಕ್ಟ್ ಅಲ್ವಾ? ಈಗ ಕೊಟ್ಟಿದ್ದಾರೆ ನಾರ್ಮಲ್ ಲಿವಿಂಗ್ ಏನು ಗೂಡ್ಸ್ಗಳಿದ್ದಾವೆ, ರೈತರ ರಿಲೇಟೆಡ್ ಗೂಡ್ಸ್ಗಳು ಏನಿದ್ದಾವೆ ಅದೆಲ್ಲ ಎಕ್ಸಮ್ಟೆಡ್ ಇದೆ. ರಾ ಫುಡ್ಸ್ ನಿಮ್ಗೇನಿದೆ ದಟ್ ಈಸ್ ಎಕ್ಸಮ್ಟೆಡ್. ಕರೆಕ್ಟ್. ಈಗ ಹಾಲು ಇಲ್ಲ, ಮೊಸರು ಇದೆ, ಕಮರ್ಷಿಯಲ್ಗೆ ಬಂತು ಮೊಸರು ಅಂತ ಬಂದ. ಕರೆಕ್ಟ್. ಜೀವನಕ್ಕೆ ಬೇಕಾದ ರಿಟೈಲ್ ಯಾವುದು? ನಿಮಗೆ ಸಣ್ಣ ಪುಟ್ಟ 1 ಕಿಲೋ ರೈಸ್ ತಗೊಳ್ಳಿ, 2 ಕಿಲೋ ರೈಸ್ ತಗೊಳ್ಳಿ, ಬಿಡಿ ತಗೊಳ್ಳಿ, ನೋ GST. ನೀವು ಅದನ್ನು ಪ್ಯಾಕ್ಡ್ಗೆ ಹೋದರೆ, ನಾನು ಪ್ಯಾಕ್ ಮಾಡಿದ್ದು ನನಗೆ ಮಾಲಲ್ಲಿ ಬೇಕಪ್ಪ ಅಂತ ನೀವು ಹೋದರೆ ದರ್ ಇಸ್ ಎ GST. ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಎ ಫ್ಯಾಕ್ಟ್ರಿ. MRP ಆಗುತ್ತೆ, ಅದಕ್ಕೆ GST ಆ್ಯಡ್ ಆಗುತ್ತೆ, ಅದ್ರ ಮೇಲೆಗೆ ನಿಮ್ಮಲ್ಲಿಗೆ ಬರುತ್ತೆ. ಹಿಯರ್ ವಿ ಹ್ಯಾವ್ ಟು ಮೇಕ್ ಎ ಮೈಂಡ್ ಸೆಟ್ 2 types. ಒಂದು, ನೀವು Paytm ಕೊಡಬೇಡಿ ಅಂತ ಬರೆದ್ರೆ ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ಆಲ್ಸೋ ವರ್ಕ್ಔಟ್. ಆರ್ ಗವರ್ಮೆಂಟ್, ದಿಸ್ ಈಸ್ ನಾಟ್ ಸಚ್ ಎ ನೋಟಿಸ್ ದ್ಯಾಟ್ ನೀವು ಕೊಟ್ಟಿಲ್ಲ ಅಂದರೆ ಎಲ್ಲರನ್ನ ಬಂದ್ ಮಾಡಿಸ್ತೀವಿ ಅಂತ ನೋಟಿಸ್ ಅಲ್ಲ ಇದು. ಗವರ್ಮೆಂಟ್ ವಿಲ್ 100% ಲಿಸನ್, ಟ್ರೈ, ಬಂದಷ್ಟು ಬರಲಿ, ಬರದಿದ್ದರೂ ತೊಂದರೆ ಇಲ್ಲ. ವಿ ವಿಲ್ ವಿಡ್ರಾ ಆಲ್ ದ ನೋಟಿಸಸ್ ಆ್ಯಂಡ್ ಫ್ರಮ್ ನೆಕ್ಸ್ಟ್ ಇಯರ್ ನೀವು ಇದನ್ನು ಆಗ ಏನಾಗುತ್ತೆ, ನಾನು ಮೆಂಟಲಿ ಪ್ರಿಪೇರ್ ಆಗ್ತೀನಿ. ರಿಟೈಲರ್ ವಿಲ್ ಮೆಂಟಲಿ ಪ್ರಿಪೇರ್. ಅವನೊಂದು ಪ್ಲಾನ್ ಮಾಡ್ಕೋತಾನೆ, ನಂದು ಇಷ್ಟಪ್ಪ, ಇಷ್ಟು ತಿಂಗಳಿಗೆ ಇಷ್ಟ ಆದರೂ ನಾನು ಕಟ್ಟಬೇಕು ಅನ್ನೋ ಒಂದು ಲೆವೆಲ್ಗೆ ಬರ್ತಾನೆ. ದಟ್ ಈಸ್ ವಾಟ್ಸ್ ಗವರ್ಮೆಂಟ್ ಈಸ್ ಟ್ರೈಂಗ್ ಟು ಡೂ.